ಮೇಲೆ ಪ್ರಕರಣಗಳು ದಾಖಲಾಗ್ತದೆ. ಅದರಿಂದ ತೊಂದರೆಗೀಡಾಗುವಂತವ್ರು ಆಕಾಂಕ್ಷಿಗಳು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ, ಇದರಲ್ಲಿ ಎಲ್ಲರಿಗೂ ಹೋರಾಟ ಮಾಡ್ಲಿಕ್ಕೆ, ಬೇರೆ ಬೇರೆ ಪ್ರತಿಭಟನೆ ಮಾಡ್ಲಿಕ್ಕೆ ಸಮಾನವಾದ ಅವಕಾಶ ಇರುತ್ತೆ. ಆದ್ರೆ ಸರ್ಕಾರ ಮಾಡಬೇಕು. करातर बा ಇಲ್ಲೇನಾದರೂ ಬೇರೆ ರೀತಿ ಸಮಸ್ಯೆಗಳು ಎದುರಾಗಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಿ ಅಥವಾ ಮಾರ್ಗ ಮಧ್ಯದಲ್ಲಿ ಸಮಸ್ಯೆ ಆದಾಗ ಆಕಾಂಕ್ಷೆಗಳಿಗೆ ತೊಂದರೆ ಆಗುತ್ತೆ. ಅದಾಗದು ಬೇಡ, ತಪ್ಪಾಗತ್ತೆ, ಕಾನೂನು ಬಾಹಿರ ಆಗುತ್ತೆ. ನಾಳೆ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಸಮಸ್ಯೆ ಆಗುತ್ತೆ. ಅದು ಯಾವುದು ಬಂದೋಬಸ್ತ್ ಮಾಡಿದ್ದೀವಿ. ಸಾವಿರಾರು ಸಂಖ್ಯೆಗಳಲ್ಲಿ ಸೇರ್ಕೊಂಡಿರುವಂತಹ ರೈತರ ಪ್ರತಿಭಟನೆಗಳನ್ನು ನಾವು ಬಂದೋಬಸ್ತ್ ಮಾಡಿದ್ದೀವಿ. ಅದು ಬೇರೆ ಆಗುತ್ತೆ. ಆಕಾಂಕ್ಷಿಗಳ ವಿಷಯದಲ್ಲಿ ತಾವು ಕಾನೂನನ್ನ ಪಾಲನೆ ಮಾಡಬೇಕಾಗತ್ತೆ. ಈಗ ಇಷ್ಟು ಕ್ಲಿಯರ್ ಆಗಿ ನಾನು ನಿಮಗೆ ಪರ್ಸನಲಿ ಹೇಳಿ ರೈಟಿಂಗ್ ಅಲ್ಲಿ ಕೊಟ್ಟು ಅಷ್ಟಾದ್ಮೇಲೆ ನೀವು ಮುಂದುವರಿತೀವಿ ಅನ್ನೋದು ಆಕಾಂಕ್ಷಿಗಳಿಗೆ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ಎಲ್ಲ ಇಲ್ಲಿಂದ ಡಿಸ್ಪರ್ಸ್ ಆಗಿ ನಮ್ಮ ಮುಂದಿನ ಕಾನೂನು ಪ್ರಕ್ರಿಯೆಯಲ್ಲಿ ನಾವು ಕೈಗೊಳ್ತೇವೆ. करातर बा बोले
ಇದು ಯಾವ ಆರ್ಗನೈಸರ್ ಕೂಡ ಅಪ್ರೋಚ್ ಮಾಡೋದು. Today, under the platform of Janasamanyara Vedike, the organization and few other supporting organizations have given requisition for Dharwad Chalo. The requisition was given some 3 days before, and we sought additional information about the protest, and they did not furnish the complete details which were sought by us. In the pretext of that, their application for protest rally was rejected. Yet today, the leaders of that organization, along with the support of few other organizations, about 150 to 200 members gathered in Srinagar Circle, and they were informed that as it is not permitted, taking up rally protest would amount to violation of law. Aspirants were also informed about it, and they still wanted to take up a procession up till DC office. So in the pretext of this, about 30 people have been detained as a part of preventive arrest, and the rest of the students who have gathered have been asked to disperse, and accordingly all the aspirants are dispersed. So the situation is completely peaceful, and all the aspirants have responded to our request. Only the organizers and the few supporters who have come with the organizers have volunteered for doing this. Thank you, sir. Thank you, sir. ಇಲ್ಲೇನಾದ್ರೂ ಬೇರೆ ರೀತಿ ಸಮಸ್ಯೆಗಳು ಎದುರಾಗಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಿ ಅಥವಾ ಮಾರ್ಗ ಮಧ್ಯದಲ್ಲಿ ಸಮಸ್ಯೆ ಆದಾಗ ಆಕಾಂಕ್ಷೆಗಳಿಗೆ ತೊಂದರೆ ಆಗುತ್ತೆ. ಅದಾಗದ್ ಬೇಡ, ತಪ್ಪಾಗತ್ತೆ, ಕಾನೂನು ಬಾಹಿರ ಆಗತ್ತೆ. ನಾಳೆ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಸಮಸ್ಯೆ ಆಗುತ್ತೆ. ಅದು ಯಾವುದು ಬಂದೋಬಸ್ತ್ ಮಾಡಿದ್ದೀವಿ. ಸಾವಿರಾರು ಸಂಖ್ಯೆಗಳಲ್ಲಿ ಸೇರ್ಕೊಂಡಿರುವಂತಹ ರೈತರ ಪ್ರತಿಭಟನೆಗಳನ್ನು ನಾವು ಬಂದೋಬಸ್ತ್ ಮಾಡಿದ್ದೀವಿ. ಅದು ಬೇರೆ ಆಗತ್ತೆ. ಆಕಾಂಕ್ಷಿಗಳ ವಿಷಯದಲ್ಲಿ ತಾವು ಕಾನೂನನ್ನ ಪಾಲನೆ ಮಾಡಬೇಕಾಗತ್ತೆ. ಈಗ ಇಷ್ಟು ಕ್ಲಿಯರ್ ಆಗಿ ನಾನು ನಿಮಗೆ ಪರ್ಸನಲಿ ಹೇಳಿ ರೈಟಿಂಗ್ ಅಲ್ಲಿ ಕೊಟ್ಟು ಅಷ್ಟಾದ್ಮೇಲೆ ನೀವು ಮುಂದುವರಿತೀವಿ ಅನ್ನೋದು ಆಕಾಂಕ್ಷಿಗಳಿಗೆ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ಎಲ್ಲ ಇಲ್ಲಿಂದ ಡಿಸ್ಪರ್ಸ್ ಆಗಿ ಮುಂದಿನ ಕಾನೂನು ಪ್ರಕ್ರಿಯೆಯಿಂದ ನಾವು ಕೈಗೊಳ್ತೇವೆ.